ಮಂಜು ಭಾಷಿಣಿ ಮ್ಯಾಮು ಈ ಡ್ರಾಮಾ ಕಂಡ್ರೆ ಆಗಲ್ಲ, ಇನ್ನೋಸೆಂಟ್ ಫೇಸ್ ಇಟ್ಕೊಂಡು ನಾಟಕ ಆಡಿದ್ರೆ ನಿಮ್ಗೆ ಆಗಲ್ಲ. ಹೌದು ಏನೇ ಇದ್ರು ಅದು ನೇರ ಇರ್ಬೇಕು ಅಂತ ಬಯಸೋರು ನೀವು. ಹೌದು. ಸೊ ಈ ತರ ಮನೆ ಒಳಗಡೆ ನಿಮ್ ಮುಂದೆ ಒಂದು ಹಿಂದೆ ಒಂದು ಆತರ ಜನ ನೋಡಿದಾಗ ನಿಮ್ಗೆ ಹೇಗೆ ಅನಿಸ್ತಾ ಇತ್ತು? ಮೋಸ್ಟ್ ಆಫ್ ದ ಜನಗಳು ನಾನ್ ಈ 3 ವಾರದಲ್ಲಿ ಕಂಡಿರೋ ಹಾಗೆ ಹಿಂದೆ ಒಂದು ಮುಂದೆ ಒಂದು ಮಾಡ್ಲೇ ಇಲ್ಲ. ಎಲ್ಲ ನೇರವಾಗಿ ಮಾತಾಡ್ತಾ ಇದ್ರು, ಹಾಗೆ ಇರ್ತಿದ್ರು. ನನಗೆ ಒಂದು ಆತರ ಬೇರೆ ಬೇರೆ ಮುಖಗಳು ಕಂಡಿದ್ದು 2ನೇ ವೀಕ್ ಆದ್ಮೇಲೆ ಅಶ್ವಿನಿ ಮತ್ತೆ ಸುಧಿ ಮತ್ತೆ ಜಾನು ಅವ್ರದ್ದು. ಅವ್ರ 3ದೇ ಒಂದು ಗ್ರೂಪ್ ಆಗಿದೆ ನೋಡಿ. ಇವಾಗ ನೀವು ನೋಡಿದ್ರೆ ನಾವು ಬರೋ ಅಷ್ಟರಲ್ಲಿ ಅವ್ರ 3 ಜನದ ಒಂದು ಗ್ರೂಪ್ ಆಗಿತ್ತು. ಅಂದ್ರೆ ಸುಧಿ ಅವ್ರು ಅಲ್ಲೂ ಇರ್ತಿದ್ರು ಇಲ್ಲೂ ಇರ್ತಿದ್ರು, ಬಟ್ ಅಲ್ಲಿ ಜಾಸ್ತಿ ಇರ್ತಿದ್ರು, ಅವ್ರಿಗೆ ಸಪೋರ್ಟ್ ಜಾಸ್ತಿ ಮಾಡ್ತಿದ್ರು. ಅದೇ ಅವ್ರವ್ರ ವಿಚಾರಧಾರೆಗಳು ಎಲ್ಲಿ ತಾಳಮೇಳ ಆಗುತ್ತೋ ಅಲ್ಲಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತೀವಿ. ಅವ್ರು 3 ಜನನ್ ಬಿಟ್ರೆ, ಅಂದ್ರೆ ಹಿಂದೆ ಒಂದು ಮುಂದೆ ಒಂದು ಅನ್ನೋದಕ್ಕಿಂತ ಅವ್ರು ತೋರ್ಸಿದ ಮುಖ ಬೇರೆ, ಅವ್ರು ಇದ್ದಿದ್ದ ಮುಖ ಬೇರೆ. ಅವ್ರ ನಡೆಗೂ ನುಡಿಗೂ ಎಲ್ಲೂ ಹೊಂದಾಣಿಕೆ ಆಗಿರಲಿಲ್ಲ. ಆ 3 ವ್ಯಕ್ತಿತ್ವ, ಬೇರೆ ಬೇರೆ ರೀತಿ ವ್ಯಕ್ತಿತ್ವ ಕಂಡೇ ಬಿಟ್ರೆ ಮಿಕ್ಕಿದ್ಯಾರು ಹಿಂದೆ ಒಂದು ಮುಂದೆ ಒಂದು ಮಾಡ್ತಾ ಇದಾರೆ ಅಂತ ಅನ್ನಿಸ್ಲಿಲ್ಲ, ಮಾಡ್ತಾನೂ ಇರ್ಲಿಲ್ಲ. ನಿಮಗೆ ಕಳಪೆ ಪ್ರದರ್ಶನ ಬರುತ್ತೆ ಅಂತ ಯಾರು ನಿರೀಕ್ಷೆ ಮಾಡಿಲ್ಲ ವೀಕ್ಷಕರು. ನಿಮ್ಮನ್ನ ಮನೆಯವರು ಹೇಗೆ ಅಕ್ಕನ ಸ್ಥಾನ ಕೊಟ್ಟಿದ್ರು ಅಥವಾ ಅನ್ನಪೂರ್ಣೇಶ್ವರಿ ಸ್ಥಾನ ಕೊಟ್ಟಿದ್ರು, ನೋಡುಗರಿಗೂ ಕೂಡ ಅದು ಖುಷಿ ಅನ್ನಿಸ್ತಾ ಇತ್ತು. ಅವೆಲ್ಲರೂ ಇವ್ರು ಟ್ರೀಟ್ ಮಾಡೋ ರೀತಿ, ಅದಕ್ಕೋಸ್ಕರ. ಸೊ ನಿಮಗೆ ಕಳಪೆ ಕೊಟ್ಟಾಗ ನಿಮ್ಮ ಮನಸ್ಥಿತಿ ಹೇಗ್ ಅನ್ನಿಸ್ತು ಅಂತ? ನನಗೆ ಒಂದು ಕ್ಷಣಕ್ಕೂ ಬೇಜಾರಾಗ್ಲಿಲ್ಲ ಸರೋಜಾ. ಯಾಕೆ ಅಂದ್ರೆ ಅವ್ರಿಗೊಂದು ಪವರ್ ಸಿಗುತ್ತೆ, ಸುಯೋಗ ಇದು ಮೊದಲನೇ ಬಾರಿಗೆ ಇವ್ರು ಮಾಡೋದು ಅಂತ ಹೇಳಿ ಉತ್ತಮ ಮತ್ತು ಕಳಪೆ ಕೊಡ್ಬೇಕು ಅಂದ ತಕ್ಷಣ ಇಡೀ ಮನೆಗೆ ಗೊತ್ತಿತ್ತು ಅವ್ರು ಉತ್ತಮ ಯಾರು ಕೊಡ್ತಾರೆ, ಕಳಪೆ ಯಾಕೆ ಕೊಡ್ತಾರೆ ಅಂತ. ಉತ್ತಮ ಜಾನೂರು ಕೊಟ್ರು, ಯಾಕಂದ್ರೆ ಅವ್ರಿಗೆ ಫುಲ್ ಸಪೋರ್ಟ್ ಮಾಡ್ಕೊಂಡು ನಿಂತಿದ್ರು. ಸೊ ಆಬ್ವಿಯಸ್ಲಿ ಹಾಗೆ ನೋಡಿದ್ರೆ ರಕ್ಷಿತಾ ಅವ್ರು ಒಂದು ಒಳ್ಳೆ ಮಾತು ಹೇಳ್ತಾರೆ, ನಿಮ್ಗೆ ಆಡಕ್ಕೆ ಗೆಲ್ಲಕ್ಕೆ ಫೈನಲಿಸ್ಟ್ಗೆ ತಲುಪ್ಸಕ್ಕೆ ಧನುಷ್ ಬೇಕು, ಮೆಡಲ್ ಹಾಕಕ್ಕೆ ದಟ್ ಇಸ್ ದ ಟ್ರೂತ್, ಅದೇ ಸತ್ಯ, ಅದನ್ನೇ ನಾವಲ್ಲಿ ಕಂಡಿದ್ದು. ಇನ್ ಕಳಪೆ ಅಂತ ಬಂದ್ರೆ ನನ್ನ ಹೆಸರು ಬಂದೇ ಬರುತ್ತೆ ಅಂತ ನನಗೆ ಗೊತ್ತಿತ್ತು. ಯಾಕಂದ್ರೆ ಅವ್ರ ವಿರುದ್ಧ ಮೊದಲನೇ ದನಿಯಾಗಿ ನಿಂತಿದ್ದು ನಾನು, ಆಸ್ ಅ ಸೇವಕಿಯಾಗಿ ಕೂಡ, ಮಂಜು ಭಾಷಿಣಿಯಾಗಿ ಕೂಡ. ಅದನ್ನ ಅವ್ರು ಬೇರೆ ರೀತಿನಲ್ಲೇ ಟ್ವಿಸ್ಟ್ ಮಾಡಕ್ ಹೋದ್ರು, ಇದು ನನಗೆ ಬರುತ್ತೆ ಅಂತ ಗೊತ್ತಿತ್ತು. ನನ್ನ ಜೊತೆ ಜಂಟಿಯಾಗಿದ್ದಕ್ಕೆ ರಾಶಿಕಾನು ಅವ್ರ ವಿರುದ್ಧ ದನಿ ಎತ್ತಿದ್ಲು, ಅವಳಿಗೂ ಬರುತ್ತೆ ಅಂತ ಗೊತ್ತಿದ್ದು. ನೀವು ನೋಡಿರ್ಬೇಕು ಅವ್ರ ಕಳಪೆ ಮಂಜು ಭಾಷಿಣಿ ಅಂತ ವೆರಿ ಗುಡ್. ಉತ್ತಮ ಕೊಟ್ಟಾಗ ಮಾತ್ರ ಯಾಕೆ ಕ್ಲಾಪ್ ಮಾಡ್ಬೇಕು, ಎಲ್ಲದಿನ್ನೂ ಕ್ಲಾಪೆ. ನೀವು ಹಳೆ ಸೀಸನ್ ನೋಡಿದಿರೋ ಏನ್ ಕಥೆನೂ ಗೊತ್ತಿಲ್ಲ, ಕಳಪೆ ಬಂದಾಗ ಅವ್ರ ಮುಖ ಚಿಕ್ಕದಾಗತ್ತೆ, ಬೇಜಾರಾಗತ್ತೆ, ಕೆಲವ್ರು ಕಣ್ಣೀರ್ ಹಾಕ್ತಾರೆ, ವಿವರ್ಸಕ್ ಹೋಗ್ತಾರೆ, ನಾನ್ ಹಿಂಗ್ ಕಳಪೆ ಅದೇ, ನಾನ್ ಅದ್ ಮಾಡಿ. ನಾವೇನು ಮಾಡಿಲ್ಲ, ಬಿಂದಾಸ್ ಹೋದ್ವಿ, ಬಟ್ಟೆ ಹಾಕೊಂಡ್ ಬಂದ್ವಿ, ಇಬ್ರು ಜೋಡಿಯಾಗಿ ಮಜ್ಜಾ ಮಾಡ್ಕೊಂಡಿದ್ವಿ. ಬರೀ ಗಂಜಿ ಕುಡಿಯೋದಿತ್ತು, ಗಂಜಿ ಅಂತೂ ಮೃಷ್ಟಾನ್ನ ಭೋಜನ ಆಗೋಗಿತ್ತು ನಮ್ಗೆ. ಎಂಜಾಯ್ ಮಾಡ್ಕೊಂಡ್ ಕುಡಿದ್ವಿ, ತರ್ಲೆ ಮಾಡಿದ್ವಿ. ನಾವ್ ಅನ್ಕೊಂಡ್ವಿ ಇನ್ನೊಂದು, ಯಾಕಂದ್ರೆ ಸೇವಕರಾಗಿ ಬೇರೆ ಮಾಡ್ಬಿಟ್ಟಿದ್ವಲ್ಲ, ಸದ್ಯ ಇವತ್ತು ನಮ್ಗೆ ಏನ್ ಕೆಲ್ಸ ಇಲ್ಲ, ಬಾ ಮಾತಾಡ್ಕೊಂಡ್ ಕೂತ್ಕೋಬಹುದು ಅಂತ ಒಬ್ರೊಬ್ರಾಗಿ ಮಾನದಿಂದ ಜೊತೆಗೆ ಇಡೀ ಮನೆ ನಮ್ಮ ಮುಂದೆ ಬಂದಲ್ಲಿ ಕೂತಿತ್ತು. ಅಂದ್ರೆ ನಾವೇನು ಅನ್ನೋದನ್ನ ನಾವ್ ಅಲ್ಲೇ ತೋರ್ಸಿದೀವಲ್ಲ, ನಾವ್ ಜೈಲ್ ಒಳಗಡೆ ಇದ್ರುನು ಜನಗಳು ನಮ್ಮ ಹತ್ರ ಬಂದು ಕೂತು ಅಲ್ಲಿ ತರಲೆ ಮಾಡ್ಕೊಂಡು ಮಾತಾಡ್ತಿದ್ರು. ನಮ್ಮ ಮಧ್ಯೆ ಆ ಜೈಲಿನ ಸರಳುಗಳಿದ್ವೇ ಹೊರತು ಮನಸ್ಸುಗಳ ಹತ್ರ ಆಗಿದೆ ಅನ್ನೋದನ್ನ ತೋರಿಸಿದೆ. ಹಾಗಾಗಿ ನನ್ ಖುಷಿ ಇದೆ. ಸೊ ಯಾರು ನಮ್ಮನ್ನ ಕಳಪೆ ಅಂತ ನಿರೂಪಿಸಕ್ ಹೋದ್ರೋ ಜನಗಳ ದೃಷ್ಟಿಲಿ ಅವರೇ ಕಳಪೆ ಆಗ್ಬಿಟ್ರು. ನೀವೊಂದು ಹೇಳಿದ ಮಾತು ನನಗೆ ತುಂಬಾ ನೋವಾಯ್ತು ಅಂತ ಅಶ್ವಿನಿ ಗೌಡ ಅವರು ಹೇಳಿದ್ರು. ಸೊ ಮಂಜು ಭಾಷಿಣಿ ಅವರು ಆತರ ನೋವಾಗ ಆತರ ಹೇಳಿದ್ರ? ನಾನು ಅದೇ ಹೇಳುದು, ಆ 3 ವಾರದಲ್ಲಿ ನಿಮ್ಗೆ ಜನಗಳಿಗೆ ಅಥವಾ ನಿಮ್ಗೆ ಒಂದು ಅರ್ಥ ಆಗೋ ಹಾಗಿದ್ರೆ, ಇನ್ನೊಬ್ಬರನ್ನ ಹೀಯಾಳಿಸಿ, ಇನ್ನೊಬ್ರು ತಲೆ ಮೇಲ್ ಕಾಲಿಟ್ಟು ನಾನೇನೋ ಬೆಳಿಬೇಕು, ನಾನೇನೋ ನನ್ನ ಒಳ್ಳೆತನವನ್ನ ತೋರ್ಸ್ಕೋಬೇಕು ಅನ್ನೋ ವ್ಯಕ್ತಿತ್ವದವಳೆ ನಾನಲ್ಲ. ನನ್ನ ಒಂದು ಜೀವನದ ಆದರ್ಶ ಏನು ಅಂತ ಹೇಳಿದ್ರೆ, ನಾನ್ ಒಂದು ಸ್ಟೆಪ್ ಬೆಳೆದ್ರೆ ನನ್ನ ಕೆಳಗಡೆ ಇರೋರನ್ನ ಒಂದು ಸ್ಟೆಪ್ ನಾನ್ ಬೆಳೆಸ್ಬೇಕು. ಅದೇ ರೀತಿನಲ್ಲೇ ನಾನು ನಡ್ಕೊಂಡು ಬರ್ತಾ ಇರೋದು ಕೂಡ. ಅದು ದೊಡ್ಡ ವಿಷಯ ಅಂತ ಏನಲ್ಲ, ಒಂದು ಸಣ್ಣ ವಿಷಯದಲ್ಲೂ ಆದ್ರೂ ಕೂಡ ನನ್ಗೆ ಇವತ್ತು ನನ್ನ ತಟ್ಟೆ ಫುಲ್ ತುಂಬಿದೆ ಅಂದ್ರೆ ಅದ್ರಲ್ಲಿ ಅಟ್ಲೀಸ್ಟ್ ಒಂದು ತುತ್ತನ್ನ ತೆಗೆದು ಹಸಿದ ಹೊಟ್ಟೆಗೆ ಕೊಡ್ಬೇಕು ಅನ್ನೋದು ನನ್ನ ಆದರ್ಶ. ಅಂಥದ್ರಲ್ಲಿ ಎಲ್ರೂ ನನ್ನ ಮನಸ್ಸಿಗೆ ಹತ್ರವಾಗಿದ್ದಾರೆ, ಎಲ್ರೂ ಅಕ್ಕ ಅಂತ ಒಂದು ಪೋಸ್ಟ್ ಕೊಡ್ತಿದ್ದಾರೆ, ಅಮ್ಮ ಅಂತ ಕರಿತಿದ್ದಾರೆ, ಅಷ್ಟು ಪ್ರೀತಿಯಿಂದ ಇದ್ದಾರೆ ಅಂದ್ರೆ ಅವರು ನನ್ನ ಏನೋ ಒಂದು ಗುಣವನ್ನ ನೋಡಿ ಇಷ್ಟಪಟ್ಟಿರ್ತಾರಲ್ವಾ. ಆಮೇಲೆ ನಾನು ಅವ್ರಿಗೆ ಅದನ್ನ ತಿಳಿ ಹೇಳಕ್ಕೆ ಪ್ರಯತ್ನಿಸಿದೀನಿ. ಸೊ ಅವರು ನಾನ್ ದಂಗೆ ಎದ್ದಾಗ ನಾನು ಅವ್ರಿಗೆ ಹೇಳ್ತಿದ್ದೀನಿ, ನೋಡಿ ನಾನು ಸೇವಕಿಯಾಗಿ ಮಾಡ್ತಿರೋದು, ಮಂಜು ಭಾಷಿಣಿಯಾಗಿ ಮಾಡ್ತಿಲ್ಲ. ಆಮೇಲೆ ಇದು ಪರ್ಸನಲ್ ಅಟ್ಯಾಕ್, ವೈಯಕ್ತಿಕವಾಗಿ ನನ್ನ ಆರೋಗ್ಯದ ಬಗ್ಗೆ ಹೀಯಾಳ್ಸಿದ್ರು, ಬಿಟ್ಟಿ ಕೂತ್ಕೊಂಡು ಊಟ ಮಾಡ್ತಿದ್ದೀರಾ 3 ಹೊತ್ತು ಅಂತ ಹೇಳಿದ್ರು, ಮೇಕಪ್ ಬಗ್ಗೆ ಹೇಳಿದ್ರು. ನಾನು ಆರೋಗ್ಯದ ಬಗ್ಗೆ ಹೀಯಾಳ್ಸೇ ಇರ್ಲಿಲ್ಲ. ಯಾಕಂತ ಹೇಳಿದ್ರೆ ಆ ಹಿಂದಿನ ವಾರ ಪೂರ್ತಿ ಅವರು ದಿನಕ್ಕೊಂದು 3-4 ಗಂಟೆ ಮಲಗ್ತಿದ್ರು, ನನ್ಗೆ ಹುಷಾರಿಲ್ಲ ಅಂತ. ಜಗಳ ಆಡುವಾಗ ಮಾತ್ರ ನಿಮ್ಗೆ ಹುಷಾರಿಲ್ಲ,
ಆಮೇಲೆ ಹೋಗಿ ಹುಷಾರಿಲ್ಲ ಅಂತ ಹೆಂಗ್ ಮಲ್ಕೊಳ್ತೀರಾ? ನಾನು ಹೋಗಿ ಕ್ಯಾಮ್ರಾದ ಹತ್ರ ಬಿಗ್ ಬಾಸ್ ಹತ್ರನೂ ಜಗಳ ಆಡಿದೀನಿ. ಬಿಗ್ ಬಾಸ್ ಅವ್ರಿಗೆ ಮಾತ್ರ ಹೇಗ್ ಮಲ್ಗಕ್ ಬಿಡ್ತಿದ್ದೀರಾ? ಅವ್ರಿಗೆ ಹುಷಾರಿಲ್ಲ ಅನ್ನೋ ನಂಗೆ ಗೊತ್ತಿಲ್ಲ. ಅವ್ರಿಗೆ ಮಾತ್ರ ಹೆಂಗ್ ಮಲ್ಗಕ್ ಬಿಡ್ತಿದ್ರ? ಅವ್ರಿಗೆ ಹುಷಾರಿಲ್ಲ ಅಂತನಾ? ಇಲ್ಲದ್ರೆ ನಾನು ಮಲಗ್ತೀನಿ, ನನಗೂ ಮಲ್ಗಕ್ ಬಿಡಿ, ಎಲ್ರಿಗೂ ನಿದ್ದೆ ಬರ್ತಿದೆ ಅಲ್ಲಿ. ಅದೆಲ್ಲ ಜಗಳ ಆದವಳು. ಅವ್ರ ಆರೋಗ್ಯನ ಹುಷಾರಿಲ್ಲ ಅಂತ ಮಲಗ್ದಾಗ ವಿಚಾರಿಸ್ಕೊಂಡವಳು. ನನಗೆ L4 L5 ಪ್ರಾಬ್ಲಮ್ ಇದೆ, ನನಗೆ ಬೆನ್ನೋವು ಆಗುತ್ತೆ ಅಂತ ಹೇಳಿದಾಗ ನನ್ಗೂ ಬೆನ್ನೋವು ಪ್ರಾಬ್ಲಮ್ ಇರೋದ್ರಿಂದ ನನ್ನ ಬೆಲ್ಟ್ ನ ತಗೊಂಡ್ ಹೋಗಿದ್ದೆ, ಅದನ್ನ ಕೊಟ್ಟವಳು. ಬಟ್ ನಾನು ಒಂದು ದಿನ ಬೆಲ್ಟ್ ಉಪಯೋಗಿಸೋ ಚಾನ್ಸೇ ಬರಲಿಲ್ಲ. ನಂಗೆ ಯಾವತ್ತೂ ಆ ನೋವೇ ಆಗ್ಲಿಲ್ಲ ನನ್ಗೆ. ನೀವ್ ಅಷ್ಟೆಲ್ಲ ಒಬ್ರು ನನ್ನ ಬಗ್ಗೆ ಕೇರ್ ಮಾಡಿರುವಾಗ ನಾನು ಕೇಳೋದು, ಆಯ್ತು ನಿಮ್ಮನ್ನ ಹೀಯಾಳಿಸಿ ನನಗೆ ಏನ್ ಸಿಗುತ್ತೆ? ಎಕ್ಸ್ಟ್ರಾ ವೋಟ್ ಸಿಗುತ್ತಾ? ನಾಮಿನೇಷನ್ ಸಿಗುತ್ತಾ? ಇಮ್ಯುನಿಟಿ ಸಿಗುತ್ತಾ? ಏನ್ ಸಿಗುತ್ತೆ? ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಾ? ಆ ಥರ ಸ್ಯಾಟಿಸ್ಫೈ ಆಗುವಂತ ವ್ಯಕ್ತಿ ನಾನಲ್ಲ. ನೀವ್ ನೋಡಿದೀರ ಒಂದ್ ವಾರದ ಕಾಲ. ಆಮೇಲೆ ನಾ ಜಗಳಲ್ಲಿ ಆಗಿ ಹೊರಗಡೆ ಬಂದ್ ಕೂತಾಗ ಧನುಷ್ ಅವ್ರು ಬಂದ್ ನನ್ಗೆ ಹೇಳಿದ್ರು, ಇಲ್ಲ ನೀವ್ ಆ ಮಾತು ಹೇಳ್ಬಾರ್ದಾಗಿತ್ತು ಅಂತ. ನಾನು ಹೇಳ್ದೆ, ನಿಮ್ ಜೊತೆನೆ ತಮಾಷೆ ಮಾಡ್ತಾ ಇದ್ದಿದ್ ನಾನು. ನನ್ ಮುಖದಲ್ಲಿ ನಗು ಇತ್ತು, ತರ್ಲೆ ಇತ್ತು, ತಮಾಷೆ ಇತ್ತು. ಒಂದು ಕ್ಷಣ ನಂಗೆ ಅಶ್ವಿನಿ ಅವ್ರು ಎಲ್ಲಿದ್ದಾರೆ ಅಂತಾನೂ ಗೊತ್ತಿಲ್ಲ. ನಾನು ಹೀಯಾಳಿಸ್ಬೇಕು ಅಂದ್ರೆ ನೋಡ್ತೀನಿ, ಒಂದು ಕ್ಷಣ ಹೆಂಗ್ ಹೋಗಿ ಬರುತ್ತೆ, ಓ ನಾನ್ ಬಿಟ್ಟು ಬಾಣ ಅವ್ರಿಗೆ ಹೋಗಿ ನಾಟಿದ್ಯಾ ಅಂತ. ನನ್ ಮನಸ್ಸಿನಲ್ಲೇ ಆ ಭಾವ ಇಲ್ದೇ ಇರುವಾಗ ನಾನ್ ಯಾಕೆ ಹೋಗಿ ತಪ್ಪನ್ನ ಸಾರಿ ಕೇಳಿ, ಮಾಡ್ದೇ ಇರೋ ತಪ್ಪಿಗೆ ನಾನು ಅವ್ರಿಗೆ ಬೇಜಾರಾಗಿದೆ ಅಂತ ನಾನು ಸಾರಿ ಕೇಳಿದ್ರು, ನಾನು ತಪ್ಪು ಮಾಡಿನಿ ಅಂತ ಒಪ್ಕೊಂಡ ಹಾಗೆ ನಾನು ಸಾರಿ ಕೇಳಲ್ಲ, ಬಟ್ ನಾನು ಕ್ಲಾರಿಟಿ ಕೊಡ್ತೀನಿ ಅಂತ ಅವ್ರ ಅಡ್ಗೆ ಮನೆಯಲ್ಲಿ ನೀರ್ ತುಂಬಿಸ್ಕೊತಾ ಇದ್ರು. ನಾನು ಅಲ್ಲಿನೂ ಹೋಗಿ ಮಹಾರಾಣಿ ಅಶ್ವಿನಿ ಅಂತಾನೂ ಹೇಳಿಲ್ಲ, ಮಹಾರಾಣಿ ಅವರೇ ನಾನು ಸೇವಕಿಯಾಗಿ ಅದನ್ನ ತಮಾಷೆ ರೂಪದಲ್ಲಿ ಮಾಡಿದ್ದೆ ಹೊರತು ನಿಮ್ ಮನ್ಸಿಗೆ ನೋವಾಗ್ಲಿ, ನಿಮ್ಮನ್ನ ಹೀಯಾಳ್ಸಿದ್ ಅವ್ರ ಮಾತು ಕೇಳಕ್ಕೆ ರೆಡಿ ಇಲ್ಲ. ಹಿಂಗ್ ಹೋಗ್ತಾರೆ, ಹಿಂಗ್ ಬರ್ತಾರೆ, ಹೋಗಕ್ ನೋಡ್ತಿದ್ದಾರೆ. ನಾನು ದಾರಿ ಬಿಡ್ಲಿಲ್ಲ. ಅವರು ಸರಿ ಅಂತ ಹಿಂಗ್ ಕೂತ್ಕೊಂಡ್ರು. ಅಲ್ಲೂ ಹೇಳ್ದೆ, ನಿಮಗ್ ಬೇಜಾರಾಗಿದ್ರೆ ಅದಕ್ಕೆ ಕ್ಷಮೆ ಇರ್ಲಿ, ಆದ್ರೆ ನನ್ನ ಉದ್ದೇಶ ನಿಮ್ಮನ್ನ ಹೀಯಾಳ್ಸೋದಾಗಿರ್ಲಿ ಅಂತ. ಅವ್ರು ಅದನ್ನ ತಗೊಳಕ್ಕೆ ರೆಡಿ ಇಲ್ಲ, ಯಾಕಂದ್ರೆ ಅವ್ರಿಗೆ ಬೇಕಾಗಿರ್ಲಿಲ್ಲ. ಅವ್ರಿಗೂ ಚೆನ್ನಾಗ್ ಗೊತ್ತು ನಾನು ಹೀಯಾಳ್ಸಿಲ್ಲ ಅಂತ. ಬಟ್ ಅದನ್ನ ಬೇರೆ ರೀತಿಯಲ್ಲಿ ಮ್ಯಾನಿಪುಲೇಟ್ ಮಾಡಿ ಇನ್ನೇನೋ ಮಾಡಕ್ ಹೋದ್ರು. ಬಟ್ ಜನಗಳಿಗೆ ಕಾಣತ್ತಲ್ವಾ, ಸತ್ಯ ಯಾವತ್ತಿದ್ರೂ ಹೊರಗಡೆ ಬರ್ಲೇಬೇಕು, ಇವತ್ತಲ್ಲ ನಾಳೆ. ಸೊ ಹಾಗಾಗಿ ನನ್ಗದೆಲ್ಲೂ ಪ್ರಾಬ್ಲಮ್. ನನ್ಗೊಂದು ಕ್ಷಣ ಅನ್ಸಿತ್ತು, ಬಹುಶಃ ನಾನು ವಿಲನಿಶ್ ಆಗಿ ಹೊರಗಡೆ ಎಲ್ಲಾದ್ರೂ ಕಾಣಿಸ್ತಿದ್ದೀನ ಜನಗಳಿಗೆ. ಬಟ್ ನನ್ಗೆ ಅನ್ನಿಸ್ತು, ಮನಸ್ ಏನೇ ಆದ್ರೂ ಕಾಣುತ್ತೆ. ನಮ್ ನಿಜವಾಗ್ಲೂ ಆ ಉದ್ದೇಶದಿಂದ ಮಾಡಿದ್ರೆ ಅದು ಕಾಣುತ್ತೆ, ಆ ಉದ್ದೇಶ ಇಲ್ದಿದ್ರೆ ಅದನ್ನು ಕಾಣುತ್ತೆ. ಸೊ ನಾನ್ ಮಾಡಿರೋದು ಸರಿ ಅಂತ ಅಂದಾಗ ನಾನು ಹಿಂದೇಟ್ ಹೊಡಿಬಾರ್ದು ಅಂತ ಅದಕ್ಕೆ ಸ್ಟ್ಯಾಂಡ್ ಆಗಿ ನಿಂತ್ಕೊಂಡೆ. ಬಟ್ ಅದ್ ಜನಗಳಿಗೂ ಕಾಣಿಸ್ತು. ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಹೇಳಿದ್ರು, ಫಾಲ್ಸ್ ಈಗೋ ಕ್ಲಾಶಸ್ ಮಾಡ್ಕೋಬೇಡಿ ಅಂತ.